ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಆರಾಧನಾ ಕೂಟಕ್ಕೆ ವಿವಿಧ ಮೀಡಿಯಾಗಳ ಮೂಲಕವಾಗಿ ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ವಾಗತವನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವಾರದಲ್ಲಿ ಅದ್ಭುತವಾಗಿ ನಮ್ಮನ್ನು ನಡೆಸಿದಂಥ ದೇವರು ನೂತನ ವಾರವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಈ ದಿನದಲ್ಲಿ ನಮ್ಮ ಕರ್ತನ ಉಪಕಾರಗಳನ್ನು ನೆನೆಸಿಕೊಂಡು ನಮ್ಮ ದೇವರನ್ನ ಆರಾಧಿಸೋಣ, ಹಾಡಿ ಆರಾಧಿಸೋಣ. ದೇವರ ವಾಕ್ಯದ ಮೂಲಕ ಬಲ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಾವು ಮತ್ತೊಮ್ಮೆ ನಿನ್ನ ಪರಿಶುದ್ಧ ನಾಮವನ್ನು ಆರಾಧಿಸ್ತಾ ಇದ್ದೇವೆ, ಕೊಂಡಾಡ್ತಾ ಇದ್ದೇವೆ, ಸ್ತುತಿಸ್ತಾ ಇದ್ದೇವೆ, ಹೊಗಳ್ತಾ ಇದ್ದೇವೆ. ಸ್ವಾಮಿ, ನೀನು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ಅಪ್ಪ ಕರ್ತನೆ, ಆಶೀರ್ವಾದಗಳನ್ನು ಅಪ್ಪ ನೀನು ಮಾಡಿರುವೆ ಸ್ವಾಮಿ. ಅಪ್ಪ ಕರ್ತನೆ, ನಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ಅಪ್ಪ ಕರ್ತನೆ, ಈ ದಿನದಲ್ಲಿ ನಾವು ನಿನ್ನ ಸನ್ನಿಧಿಗೆ ಸೇರಿ ಬಂದಿರುವಾಗ ಅನೇಕರು ಕರ್ತನೆ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವಾಗ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರು ಆತ್ಮಭರಿತರಾಗಿ ನಿನ್ನನ್ನು ಹಾಡಿ ಆರಾಧಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರಿಗೆ ನೀನು ಸಹಾಯ ಮಾಡು. ಪ್ರತಿಯೊಬ್ಬರಿಗೆ ನಿನ್ನ ಅಭಿಷೇಕವನ್ನು ನೀನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಸ್ವಸ್ಥತೆ ಬಿಡುಗಡೆ ಕೊಡಬೇಕೆಂಬುದಾಗಿ, ಸಂತೋಷ ಸಮಾಧಾನ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ದೇವಾರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸು. ಮುಂದಿನ ಎಲ್ಲ ಭಾಗಗಳನ್ನು ಪವಿತ್ರ ಆತ್ಮನ ನಿಯಂತ್ರಣಕ್ಕೆ ಒಪ್ಪಿಸಿದ್ದೇವೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಮ್ಮ ಕರ್ತನನ್ನು ನಾವು ಹಾಡಿ ಆರಾಧಿಸುವಂಥ ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ಕರ್ತನು ಎಷ್ಟು ಒಳ್ಳೆಯವನಾಗಿದ್ದಾನೆ. ಎಣಿಸಲು ಆಗದಷ್ಟು ಮೇಲನ್ನು ನಮಗೆ ತಂದಂಥವನು, ಕೊಟ್ಟಂಥವನು ಆಗಿದ್ದಾನೆ. ಹಾಗಾಗಿ ಆ ಕರ್ತನನ್ನು ಹಾಡುತ್ತಾ ನಾವು ಆರಾಧಿಸುವಂಥವರಾಗಿದ್ದಾನೆ. ಎಣಿಸಲು ಆಗದಷ್ಟು ಮೇಲನ್ನು ನೀನು ನನಗಾಗಿ ತಂದವನೇ, ಗ್ರಹಿಸಲು ಆಗದಷ್ಟು ಕೃಪೆಯನ್ನು ಬದುಕಲ್ಲಿ ಇಟ್ಟವನೇ. ಎಣಿಸಲು ಆಗದಷ್ಟು ಮೇಲನ್ನು ನನಗಾಗಿ ತಂದವನೇ, ಗ್ರಹಿಸಲು ಆಗದಷ್ಟು ಕೃಪೆಯನ್ನು ಬದುಕಲ್ಲಿ ಇಟ್ಟವನೇ. ನಿನ್ನ ನನ್ನೆಲ್ಲ ಅಗತ್ಯವನ್ನು ಪೂರೈಸಿ ಪೋಷಿಸಿತು. ನಿನ್ನ ನನ್ನೆಲ್ಲ ಸ್ವಾಸ್ಥ್ಯವನ್ನು ಕಾಪಾಡಿ ರಕ್ಷಿಸಿತು. ಈವರೆಗೂ ಕಾದು ನಡೆಸಿ ಉದ್ಧರಿಸಿದಾತನೇ, ಹೃದಯ ಮುನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೆ. ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ, ಹೃದಯ ಮುನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೆ. ಕುಗ್ಗಿ ಹೋದಾಗೆಲ್ಲ ಹೊಸ ಬಲದಿ ತುಂಬಿಸಿದೆ. ಕಾಲು ಜಾರಿದಾಗೆಲ್ಲ ಸ್ಥಿರವಾಗಿ ನಿಲ್ಲಿಸಿದೆ. ಕುಗ್ಗಿ ಹೋದಾಗೆಲ್ಲ ಹೊಸ ಬಲದಿ ತುಂಬಿಸಿದೆ. ನನ್ನ ಕಾಲು ಜಾರಿದಾಗೆಲ್ಲ ಸ್ಥಿರವಾಗಿ ನಿಲ್ಲಿಸಿದೆ. ನಾ ಕೂಗಿ ಕರೆದಾಗೆಲ್ಲ ನನ್ನ ಮೊರೆಗೆ ಉತ್ತರಿಸಿದೆ. ಮೈರಿಯು ನಾಚುವಂತೆ ನನ್ನ ನಂಬಿಕೆ ಗೆಲ್ಲಿಸಿದೆ. ನಾ ಕೂಗಿ ಕರೆದಾಗೆಲ್ಲ ನನ್ನ ಮೊರೆಗೆ ಉತ್ತರಿಸಿದೆ. ಮೈರಿಯು ನಾಚುವಂತೆ ನನ್ನ ನಂಬಿಕೆ ಗೆಲ್ಲಿಸಿದೆ. ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ, ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೆ. ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ, ಪೂರ್ಣ ಹೃದಯ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೆ. ಪಡೆದ ಕಿರೀಟವೆಲ್ಲ ನಿನ್ನ ಕೃಪೆಯ ಕೆತ್ತರೆ, ನಾವೊಂದಿದ ಘನತೆಯಲ್ಲ ನಿನ್ನ
ಮಹಿಮೆಯ ಲೇಪನ ನಾ ಪಡೆದ ಕಿರೀಟವೆಲ್ಲ ನಿನ್ನ ಕೃಪೆಯ ಕೆತ್ತನೆ ನಾ ಹೊಂದಿದ ಘನತೆಯಲ್ಲ ನಿನ್ನ ಮಹಿಮೆಯ ಲೇಪನ ನಲ್ಲಿರುವ ಆಶೀರ್ವಾದವು ನಿನ್ನ ಪ್ರೀತಿಯ ಕಾಣಿಕೆ ನಾ ಏರಿದ ಪ್ರತಿ ಸ್ಥಾನವು ನಿನ್ನ ದಯೆಯ ಕೊಡುಗೆ ನಾನಿರುವ ಆಶೀರ್ವಾದವು ನಿನ್ನ ಪ್ರೀತಿಯ ಕಾಣಿಕೆ ನಾ ಏರಿದ ಪ್ರತಿ ಸ್ಥಾನವು ನಿನ್ನ ದಯೆಯ ಕೊಡುಗೆ ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ ಸಲುವಾಗವಷ್ಟು ಮೇಲನ್ನು ನೀನು ನನಗಾಗಿ ತಂದವನೇ ಸಲುವಾಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ ಸಲುವಾಗದಷ್ಟು ಮೇಲನ್ನು ನೀನು ನನಗಾಗಿ ತಂದವನೇ ಗ್ರಹಿಸಲುವಾಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ ನಿಂದವರು ನನ್ನೆಲ್ಲ ಅಗತ್ಯವನ್ನು ಪೂರೈಸಿ ಪೋಷಿಸಿತು ನಿಂದಕ್ಕ ನನ್ನೆಲ್ಲ ಸ್ವಾಸ್ಥ್ಯವನ್ನು ಕಾಪಾಡಿ ರಕ್ಷಿಸಿತು ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ ಈವರೆಗೂ ಕಾದು ನಡೆಸಿ ನನ್ನ ಉದ್ಧರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ. ಹೌದು, ನಮ್ಮ ಕರ್ತನನ್ನು ಆರಾಧಿಸೋಣ. ನಮ್ಮ ಕರ್ತನು ಇದುವರೆಗೆ ಆಮೇಲೆ ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಾನೆ. ಎಣಿಸಲು ಅಸಾಧ್ಯವಾದಂಥ ಉಪಕಾರಗಳನ್ನು ಮಾಡಿದ್ದಾನೆ. ಗ್ರಹಿಸಲು ಅಸಾಧ್ಯವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಮ್ಮ ದೇವರು ಒಳ್ಳೆಯವನು, ಆತನನ್ನು ಕೊಂಡಾಡೋಣ. ನಮ್ಮ ಕರ್ತನಿಗೆ ಸಮಾನರು ಯಾರಿದ್ದಾರೆ? ಹೌದು, ಭಕ್ತನು ಹಾಡುತ್ತಿದ್ದಾನೆ, ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಎಂಬುದಾಗಿ ನಾವು ಕೂಡ ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧನೆ ಮಾಡುವಂಥವರಾಗಿರೋಣ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವನ್ನು ಹೊಡೆದು ನಿನ್ನ ಜನರನ್ನು ನಡೆಸಿದಿನಿ. ಕೆಂಪು ಸಮುದ್ರವನ್ನು ಹೊಡೆದು ನಿನ್ನ ಜನರನ್ನು ನಡೆಸಿದಿನಿ. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೇ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ
ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ, ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ನಿನ್ನಂತೆ ಯಾರಿಗೂ ಎಲ್ಲ ಜನರನ್ನು ಪ್ರೀತಿಸಲು, ನಿನ್ನಂತೆ ಯಾರಿಗೂ ಎಲ್ಲ ಜನರನ್ನು ಪ್ರೀತಿಸಲು. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಬಂಡೆಯನ್ನು ನೀನು ತೀರಿ ನಿನ್ನ ಜನರು ತಾವನಿಗಿದೆ, ಬಂಡೆಯನ್ನು ನೀನು ಸೀರಿ ನಿನ್ನ ಜನರ ತಾವನಿಗಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ, ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಆಕಾಶದಲ್ಲೂ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕರ್ತನೆ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಹೌದು, ಹಾಲೆಲೂಯಾ. ಆಕಾಶದಲ್ಲಿ ಭೂಮಿಯಲ್ಲಿ ನಿನಗೆ ಸಮಾನರು ಯಾರು ಇಲ್ಲ ಸ್ವಾಮಿ. ಹೌದು, ನೀನು ಎಲ್ಲರನ್ನ ಸೃಷ್ಟಿ ಮಾಡಿದಂಥ ದೇವರು, ಎಲ್ಲವನ್ನ ಸೃಷ್ಟಿ ಮಾಡಿದಂಥ ದೇವರು, ನೀನು ಅದ್ವಿತೀಯನಾದ ದೇವರು, ನೀನು ಸರ್ವಶಕ್ತನಾಗಿರುವಂಥ ದೇವರು. ಹೌದು ಸ್ವಾಮಿ, ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ, ನಿನ್ನಲ್ಲೇ ನಾವು ನಂಬಿಕೆ ಇಟ್ಟು ಜೀವಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನನ್ನು ನಂಬಿದಂಥ ಯಾರನ್ನು ಕೂಡ ನಿನ್ನ ಕೈ ಬಿಡುವುದಿಲ್ಲ, ನಿನ್ನ ಕರಗಳಲ್ಲಿ ಒಪ್ಪಿಸುವವರಾಗಿದ್ದೇವೆ ಸ್ವಾಮಿ. ಉನ್ನತನೇ ನಿನ್ನನ್ನೇ ನಂಬಿ
ಕರ್ತನೇ ನಿನ್ನನ್ನೇ ನಂಬಿ ನಾ ಬಾಳ್ವೆ. ಉನ್ನತನೇ ನಿನ್ನನ್ನೇ ನಂಬಿ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ಬಾಳುವೆ. ಆರಾಧನೆ 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 ಆರಾಧನೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಎಬಿನೇಜರೇ ಎಬಿನೇಜರೇ ನನ್ನನ್ನು ನಡೆಸಿದೆ. ಎಬಿನೇಜರೇ ಎಬಿನೇಜರೇ ನನ್ನನ್ನು ನಡೆಸಿದೆ. ಆರಾಧನೆ 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 ಆರಾಧನೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮನ ನನಗೆ ತಂದು ನಿನ್ ಪ್ರೀತಿಯ ಸುರಿಸಿದೆ. ಕಲ್ವಾರಿಯಲ್ಲಿ ರಕ್ತವ ಚೆಲ್ಲಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮನ ನನಗೆ ತಂದು ಪ್ರೀತಿ ಸುರಿಸಿದೆ. ಎಲ್ರೋಹಿಯೇ ಎಲ್ರೋಹಿಯೇ ನನ್ನನ್ನು ಕಂಡಿರುವೆ. ಹಲ್ಲೆಲೂಯಾ ಎಲ್ರೋಹಿಯೇ ಎಲ್ರೋಹಿಯೇ ನನ್ನನ್ನು ಕಂಡಿರುವೆ. ಆರಾಧನೆ ಓ ಆರಾಧನೆ 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 ಆರಾಧನೆ
ಎಬೆನೇಜರ್ ದೇವರು. ಹೌದು ಸ್ವಾಮಿ, ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ, ನಿನ್ನನ್ನು ಮಹಿಮೆ ಪಡಿಸುವವರಾಗಿದ್ದೇವೆ. ನೀನು ನಮಗೆಲ್ಲವನ್ನು ಒದಗಿಸುವ ಯೆಹೋವ ಈರೆ ದೇವರಾಗಿದ್ದೆ. ಹೌದು ಸ್ವಾಮಿ, ನಮ್ಮನ್ನ ಸೌಖ್ಯ ಮಾಡುವ ಯೆಹೋವ ರಾಫ ದೇವರಾಗಿದ್ದೆ. ಹೌದು, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ನಾವು ತಿರುಗಿ ನಮ್ಮ ಕರ್ತನನ್ನ ಕೊಂಡಾಡುವಂತವರಾಗಿರೋಣ. ಹಾಲೆಲೂಯ. ಯೆಹೋವ ಈರೆ ನೀನಂದೇವರು, ಯೆಹೋವ ಈರೆ ನೀನಂದೇವರು. ನನ್ನ ಅಗತ್ಯವ ಪೂರೈಸುವೆ, ನನ್ನ ಅಗತ್ಯವ ಪೂರೈಸುವೆ. ಆರಾಧನೆ 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 ಆರಾಧನೆ. ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ. ನನ್ನ ಅಗತ್ಯವ ಪೂರೈಸುವೆ, ನೀ ಎಲ್ಲವ ಒದಗಿಸುವೆ. ಯೆಹೋವ ರಾಫ ನೀನಂದೇವನು, ಯೆಹೋವ ರಾಫ ನೀನಂದೇವರು. ನನ್ನ ರೋಗ ಪರಿಹಾರಕನೇ, ನನ್ನ ರೋಗ ಪರಿಹಾರಕನೇ. ಆರಾಧನೆ 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 ಓ ಆರಾಧನೆ 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 ಆರಾಧನೆ. ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ ನೀನೇ. ಯೆಹೋವ ರೂವ ನೀನಂದೇವರು, ಯೆಹೋವ ರೂವ ನೀನಂದೇವರು. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಕೊರತೆಯ ಬಲ್ಲಾತನೇ. ಆರಾಧನೆ 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 ಆರಾಧನೆ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ನನ್ನ ಕೊರತೆಯ ಬಲ್ಲಾತನೇ, ನನ್ನ ಒಳ್ಳೆಯ ಕುರುಬಾನಿನೇ. ಯೆಹೋವ ಈರೆ ನೀ ನನ್ನ ದೇವರು, ಯೆಹೋವ ಈರೆ ನೀ ನನ್ನ ದೇವರು, ಯೆಹೋವ ಈರೆ ನೀ ನನ್ನ ದೇವರು. ನನ್ನ ಅಗತ್ಯವ ಪೂರೈಸುವೆ,
ಆರೋಗ್ಯದಾಯಕನು. ಹೌದು ಸ್ವಾಮಿ, ನೀನು ಹೌದು ಯೆಹೋವ ರೂವಾ ದೇವರು, ನಮ್ಮನ್ನ ಅದ್ಭುತವಾಗಿ ನಡೆಸಿ ಎಲ್ಲ ಕೊರತೆಗಳನ್ನು ನೀಗಿಸುವಂತ ದೇವರು. ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸುವವರಾಗಿದ್ದೇವೆ. ಹೌದು, ನಾವು ಪ್ರಾರ್ಥನೆ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ಈ ದಿನದಲ್ಲಿ ಸ್ವಾಮಿ, ನಿಮ್ಮನ್ನು ಆರಾಧಿಸಲು ಕೊಟ್ಟ ಕೃಪೆಗಾಗಿ, ಭಾಗ್ಯಕ್ಕಾಗಿ ಸ್ತೋತ್ರ. ಆರಾಧನೆಯಲ್ಲಿ ನೀವು ಮಹಿಮೆ ಹೊಂದಿದ್ದಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ನೀವು ಯೆಹೋವ ಈರೆ ಕರ್ತನೆ, ಹಾಲೆಲೂಯಾ. ನೀನು ಯೆಹೋವ ರೂವಾ ಸ್ವಾಮಿ, ಹಾಲೆಲೂಯಾ. ನಮ್ಮೆಲ್ಲ ಅಗತ್ಯಗಳನ್ನು ಪೂರೈಸುವ ದೇವರು, ನಮ್ಮೊಳ್ಳೆ ಕುರುಬನು ನೀನು ಸ್ವಾಮಿ ಕರ್ತನೆ. ನಿಮಗೆ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಆರಾಧನೆಯಲ್ಲಿ ಭಾಗವಹಿಸಿದಂತ ಪ್ರತಿಯೊಂದು ದಿನ ಮಕ್ಕಳನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲರ ಕೊರತೆಗಳನ್ನು ನೀಗಿಸು ಯೆಹೋವ ಈರೆಯಾಗಿ, ಯೆಹೋವ ನಿಸಿಯಾಗಿ, ಯೆಹೋವ ರೂವಾಗಿ ಕರ್ತನೆ. ನಿನ್ನ ಮಕ್ಕಳ ಸಂಗಡ ಇದ್ದುಕೊಂಡವರನ್ನ ಈ ವಾರವೆಲ್ಲ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ಮುಂದಿನ ಭಾಗವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ವಾಕ್ಯದಿಂದ ನೀನು ಮಾತನಾಡಿ ಎಲ್ಲರನ್ನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ. ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಆರಾಧನಾ ಕೂಟದಲ್ಲಿ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ, ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಸ್ವಲ್ಪ ಸಮಯ ದೇವರನ್ನ ಹಾಡಿ ಆರಾಧಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ದೇವರ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕವಾಗಿಯೂ ಕೂಡ ನಾವು ದೇವರನ್ನ ಆರಾಧಿಸೋಣ. ಯಾಕಂತೇಳಿದರೆ ದೇವರನ್ನ ಹಾಡಿ ಸ್ತುತಿಸುವಂಥದ್ದು ಮತ್ತು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ದೇವರ ವಾಕ್ಯ ಕೇಳುವಂಥದ್ದು ಎಲ್ಲ ಆರಾಧನೆಯ ಭಾಗವಾಗಿದೆ. ನಾವು ದೇವರ ಸನ್ನಿಧಿಯಲ್ಲಿ ವಾಕ್ಯವನ್ನು ಕೇಳುವುದಕ್ಕೆ ಕುಳಿತುಕೊಳ್ಳುವಾಗ ದೇವರು ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ದೇವರು ನಮಗೆ ಆಲೋಚನೆಗಳನ್ನು ಕೊಡುವಾತನಾಗಿದ್ದಾನೆ. ಹಾಗಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯೊಂದಿಗೆ ಇರೋಣ. ಅನೇಕರು ವಿವಿಧ ಮಾಧ್ಯಮಗಳ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿದ್ದೀರಿ. ಎಲ್ಲರನ್ನ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಈ ಹೊತ್ತು ನಾವು ಪ್ರಾರಂಭದ ವಾಕ್ಯವನ್ನು ಓದಿಕೊಳ್ಳೋಣ. ನಾವು ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ ಅದರ 6 ಮತ್ತು 7ನೇ ವಾಕ್ಯಗಳನ್ನು ಓದಿಕೊಳ್ಳೋಣ. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಕ್ಕೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಹನು ಜಲಪ್ರಳಯದ ಕಾಲದಲ್ಲಿ, ಅಥವಾ ಇದು ಜಲಪ್ರಳಯ ಮುಕ್ತಾಯದ ಹಂತಕ್ಕೆ ಬಂದಂಥ ಸಮಯ. ಜಲಪ್ರಳಯದ ಕಾಲದಲ್ಲಿ ಜಲಪ್ರಳಯದ ನೀರು ಎಷ್ಟರ ಮಟ್ಟಿಗೆ ಇಳಿದಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಕಿಟಕಿಯನ್ನು ತೆರೆದು ಆ ಕಾಗೆಯನ್ನು ಹೊರಗೆ ಬಿಡ್ತಾ ಇದ್ದಾನೆ. ನೋಡಿ, ನೋಹನ ನಾವೆಯಲ್ಲಿ ಎಲ್ಲ ಪ್ರಾಣಿಗಳು ಜೋಡಿ ಜೋಡಿಯಾಗಿದ್ದವು. ಶುದ್ಧ ಪ್ರಾಣಿಗಳು 7 ಮತ್ತು ಶುದ್ಧವಲ್ಲದ ಪ್ರಾಣಿಗಳು ಎಂಬುದಾಗಿ ಪರಿಗಣಿಸಲ್ಪಡುವಂಥ ಪ್ರಾಣಿ ಪಕ್ಷಿಗಳೆಲ್ಲ 2 ಅಂದರೆ ಗಂಡು ಹೆಣ್ಣು ಜೋಡಿ ಜೋಡಿಯಾಗಿ ಇದ್ದವು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆ ನಾವೇ ಹೊಸ ಒಡಂಬಡಿಕೆಯ ಸಭೆಯನ್ನು ಸೂಚಿಸುವಂಥದ್ದು. ಆ ನಾವೆಯೊಳಗೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಸೇರಿಕೊಂಡವು ಎಂಬಂಥದ್ದು ಹೊಸ ಒಡಂಬಡಿಕೆಯ ದೇವರ ಸಭೆಯಲ್ಲಿ ಲೋಕದ ಎಲ್ಲ ಕುಲ ಜಾತಿ ಪಂಗಡ ಪಂಥಗಳ ಜನರು ಬಂದು ಸೇರಿಕೊಂಡು ಅಥವಾ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ದೇವರ ಸಭೆಯಲ್ಲಿದ್ದಾರೆ, ದೇವರ ರಾಜ್ಯದಲ್ಲಿ ಇದ್ದಾರೆ ಎಂಬುದನ್ನು ಸೂಚಿಸುವಂಥದ್ದು. ಅನೇಕ ರೀತಿಯಲ್ಲಿ ಈ ಒಂದು ನಾವೆಯನ್ನು ಹೊಸ ಒಡಂಬಡಿಕೆಯ ಸಭೆಯಾಗಿ ಆ ನಾವೆಯಲ್ಲಿ ಸೇರಿಕೊಂಡಿದ್ದನ್ನು ರಕ್ಷಣೆ ಹೊಂದಿ ದೇವರ ಸಭೆಗೆ ಬಂದಂಥದ್ದನ್ನು ಸೂಚಿಸುವಂಥದ್ದು ಎಂಬುದಾಗಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ವ್ಯಾಖ್ಯಾನಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಕೊರಿಂಥ್ಯ 10ನೇ ಅಧ್ಯಾಯದಲ್ಲಿ, ಹಾಗೆ 1 ಪೇತ್ರ 3ನೇ ಅಧ್ಯಾಯದಲ್ಲಿ, ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸೂಚನೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ಈ ಭಾಗಕ್ಕೆ ಬರುವಂಥ ಸಮಯದಲ್ಲಿ 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಗೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ನೋಡಿ, ಇಲ್ಲಿ ನಾವು ನೋಡ್ತೇವೆ, ಈ ಕಾಗೆ ಈಗ ನೋಹನಿಗೆ ಸಂದೇಶವನ್ನು ತಲುಪಿಸತಕ್ಕಂಥದ್ದಾಗಿದೆ. ಕಾಗೆ ಪಕ್ಷಿಗಳಲ್ಲಿ ಬಹಳ ಬುದ್ಧಿವಂತ ಪಕ್ಷಿಗಳಲ್ಲಿ ಒಂದು. ಆದರೆ ಬುದ್ಧಿವಂತ ಪಕ್ಷಿಯಾಗಿದ್ದರೂ ಅನೇಕ ಸಂದರ್ಭಗಳಲ್ಲಿ ಅದರ ಬುದ್ಧಿ ಮನುಷ್ಯನಿಗೆ ಉಪಕಾರ ಮಾಡುವಂಥ ಬುದ್ಧಿ ಆಗಿರುವುದಿಲ್ಲ. ಮನುಷ್ಯನಿಗೆ
ಅದು ಒಳ್ಳೆಯದಾಗುವಂಥ ಬುದ್ಧಿಯಾಗಿರುವುದಿಲ್ಲ. ಅದರ ಮಟ್ಟಿಗೆ ಅದು ಬುದ್ಧಿವಂತ ಪಕ್ಷಿ. ಅದು ತನ್ನ ಉಪಯೋಗಕ್ಕೆ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುವಂಥ ಪಕ್ಷಿ. ನಾವು ಒಂದು ಕಾಗೆ ನೀರು ಕುಡಿದಂಥ ಕಥೆಯನ್ನು ನಾವು ಕೇಳಿದ್ದೇವೆ. ಅದು ನಿಜವಾಗಿ ಅಂದರೆ ಒಂದು ಭರಣಿ ಅಥವಾ ಒಂದು ಪಾತ್ರೆಯ ತಳದಲ್ಲಿ ನೀರಿತ್ತು, ಅದಕ್ಕೆ ಕುಡಿಯೋದಕ್ಕೆ ಆಗ್ತಿರಲಿಲ್ಲ. ಆಗ ಅದು ಕಲ್ಲುಗಳನ್ನು ತಂದು ಹಾಕಿ ಆ ನೀರನ್ನು ಮೇಲಕ್ಕೆ ಬರುವ ಹಾಗೆ ಮಾಡಿ ನೀರು ಕುಡಿಯಿತು ಎಂಬುದಾಗಿ. ಅದು ಈಗಲೂ ಕೂಡ ಕೆಲವರೆಲ್ಲ ಅದನ್ನು ನೋಡಿದ್ದಾರೆ, ಪ್ರಯೋಗ ಮಾಡಿ ನೋಡಿದ್ದಾರೆ. ಆ ರೀತಿ ನೀರು ಕುಡಿಯುವಂಥದ್ದು ನೋಡ್ತೇವೆ. ಅಂದರೆ ಅದು ಏನು ಸೂಚಿಸ್ತದೆ, ಈ ಕಾಗೆ ಬುದ್ಧಿವಂತ ಪಕ್ಷಿ ಎಂಬುದಾಗಿ. ಆದರೆ ಬುದ್ಧಿವಂತ ಪಕ್ಷಿಯಾಗಿದ್ದರೂ ಅದರಿಂದ ನಮಗೆ ಉಪಯೋಗ ಇಲ್ಲ, ಅದಕ್ಕೆ ಉಪಯೋಗ. ಅದು ಬೇರೆಯವರ ಕೈಯಿಂದ ಅಪಹರಿಸಲಿಕ್ಕೆ, ಬೇರೆಯವರ ವಸ್ತುಗಳನ್ನು ಕದ್ದುಕೊಳ್ಳಲಿಕ್ಕೆ, ಮನುಷ್ಯರು ಸಾಕುವಂಥ ಕೋಳಿ ಮರಿಗಳನ್ನು ಎತ್ತಿಕೊಂಡು ಹೋಗಲಿಕ್ಕೆ, ಏನಾದರೂ ಮಕ್ಕಳ ಕೈಯಲ್ಲಿ ಒಳ್ಳೆ ಪದಾರ್ಥಗಳಿದ್ದರೆ ಅದನ್ನೇ ಬೇಕಾದರೆ ಕಸ್ದುಕೊಂಡು ಹೋಗಲಿಕ್ಕೆ, ಹೀಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಆ ಬುದ್ಧಿಯನ್ನು ತನ್ನ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ತದೆ. ಮತ್ತು ಅದು ನೋಡಲಿಕ್ಕೂ ಚಂದ ಪಕ್ಷಿ ಅಲ್ಲ, ಅದರ ಸ್ವರವು ಕೂಡ ಕರ್ಕಶವಾದಂಥದ್ದು. ಕಾಗೆಯ ಶಬ್ದ ಕರ್ಕಶವಾದಂಥದ್ದು, ನೋಡಲಿಕ್ಕೂ ಚಂದ ಇಲ್ಲ, ಆದರೆ ಬುದ್ಧಿವಂತ ಪಕ್ಷಿ. ಆ ಬುದ್ಧಿಯಿಂದ ನಮಗೆ ಉಪಯೋಗ ಇಲ್ಲ. ಆದರೆ ದೇವರು ಯಾರನ್ನೂ ಕೂಡ ತನ್ನ ರಾಜ್ಯಕ್ಕಾಗಿ, ತನ್ನ ಸೇವೆಗಾಗಿ ಉಪಯೋಗಿಸಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೋಡಿ, ಈ ಕಾಗೆ ಏನು ಮಾಡ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ. ಈ ಕಾಗೆ ಕೂಡ ನಾವೆಯಲ್ಲಿರುವಂಥ ಪಕ್ಷಿ. ನಾವೆಯಲ್ಲಿರುವಾಗ ಅದಕ್ಕೆ ಮಾನಸಾಂತರದ ಅನುಭವ ನೋಡ್ತೇವೆ. ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ಕೆಲವೊಮ್ಮೆ ಈ ಸಂದೇಶ ಕೇಳುವಂಥ ಎಷ್ಟೋ ಜನ ಸಹೋದರ ಸಹೋದರಿಯರು ಬಹಳ ಬುದ್ಧಿವಂತರಾಗಿರ್ತಾರೆ, ಆದರೆ ಇದು ಬೇರೆಯವರಿಗೆ ಉಪಯೋಗ ಇಲ್ಲ. ಇನ್ನು ನಮ್ಮ ಈ ಪರಿಸರದಲ್ಲಿ, ನಮ್ಮ ಈ ಲೋಕದಲ್ಲಿ ಎಷ್ಟೋ ಕೋಟ್ಯಂತರ ಜನ ಅವರು ಬಹಳ ಬುದ್ಧಿವಂತರಾಗಿದ್ದಾರೆ. ಆ ಬುದ್ಧಿ ಸ್ವಾರ್ಥಕ್ಕಾಗಿ ಉಪಯೋಗವಾಗ್ತದೆ ಹೊರತು ಮತ್ತೊಬ್ಬರ ಒಳಿತಿಗಾಗಿ ಅಥವಾ ದೇವರ ನಾಮದ ಮಹಿಮೆಗಾಗಿ ಆ ಬುದ್ಧಿ ಉಪಯೋಗವಾಗುವುದಿಲ್ಲ. ಆದರೆ ಕರ್ತನ ಕಡೆಗೆ ಬಂದಾಗ ಕೆಲವೊಮ್ಮೆ ನಾವು ನೋಡಲಿಕ್ಕೆ ಅಷ್ಟು ಚೆಂದ ಇರಲ್ಲ, ಕೆಲವೊಮ್ಮೆ ನಮ್ಮ ಸ್ವರ ಬಹಳ ಚೆಂದ ಇರಲ್ಲ, ನಾವು ಪ್ರಸಿದ್ಧ ಹಾಡುಗಾರರು ಏನೂ ಆಗಿರಲ್ಲ. ನೋಡಿ, ಕಾಗೆ ಯಾವತ್ತೂ ಹೊಲಸು ವಸ್ತುಗಳ ಮೇಲೆ ಕೂಡ ಕೂತ್ಕೊಂಡು ಅದು ಕೂತ್ಕೊಳ್ತದೆ, ತಿನ್ನುವಂಥದ್ದಾಗಿರ್ತದೆ. ಆದರೆ ಅದನ್ನು ಇಲ್ಲಿ ನೋಹನಿಗೆ ಉಪಯೋಗ, ಅಥವಾ ನೋಹ ಅದನ್ನು ಉಪಯೋಗಿಸ್ತಾ ಇದ್ದಾನೆ. ನಾವು ಕೂಡ ಹೊಲಸು ಪರಿಸ್ಥಿತಿಗಳಲ್ಲಿ ಇದ್ದಂಥವರಾಗಿರ್ಬೋದು. ನಮ್ಮ ಶರೀರದ ಒಂದು ಅಂದ ಚಂದ ಸೌಂದರ್ಯದಿಂದ, ಶಬ್ದ, ಆ ಇಂಪಾದ ಸ್ವರದಿಂದ ಯಾರನ್ನು ಆಕರ್ಷಿಸಲಿಕ್ಕೆ ಆಗದವರಾಗಿದ್ದಿರಬಹುದು. ಆದರೆ ದೇವರು ನಮ್ಮನ್ನು ಉಪಯೋಗಿಸಲಿಕ್ಕೆ ಸಿದ್ಧನಿದ್ದಾನೆ. ನಮ್ಮನ್ನು ಒಪ್ಪಿಸಿಕೊಟ್ರೆ ದೇವರು ನಮ್ಮನ್ನು ಉಪಯೋಗಿಸುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಕಿಟಕಿಯನ್ನು ತೆರೆದು ಕಾಗೆಯನ್ನು ಹೊರಗೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ನೋಡಿ, ಅದು ಹೋಗುತ್ತಾ ಬರುತ್ತಾ ಇತ್ತು. ಯಾಕಂದರೆ ಭೂಮಿ ಮೇಲೆ ಎಲ್ಲೂ ಕೂಡ ಕೂತ್ಕೊಳ್ಳಿಕ್ಕೆ ಇನ್ನೂ ಒಂದು ಒಳ್ಳೆಯ ವ್ಯವಸ್ಥೆ ಇರಲಿಲ್ಲ, ನೀರು ಒಣಗಿರಲಿಲ್ಲ. ನಾವು ಕೂಡ ದೇವರ ಸಭೆಯಲ್ಲಿ ಇರಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಭೂಮಿ ಮೇಲೆ ಕೂತ್ಕೊಳ್ಳಿಕ್ಕೆ ಬೇರೆ ಎಲ್ಲೂ ಕೂಡ ನಮಗೆ ಒಳ್ಳೆಯ ಸ್ಥಳ ಇಲ್ಲ. ದೇವರ ಸಭೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಮಗೆ ಒಳ್ಳೆಯ ಒಂದು ಸ್ಥಳ ಇಲ್ಲ. ದೇವರಿಗೆ ಸ್ತೋತ್ರ. ಇನ್ನು ಈ ಕಾಗೆಯ ಹಳೆ ಒಡಂಬಡಿಕೆಯ ಒಂದು ಸ್ಥಾನಮಾನ ಹೇಗಿತ್ತು? ಹಳೆ ಒಡಂಬಡಿಕೆಯಲ್ಲಿ ಅದರ ಸ್ಥಾನಮಾನದ ಕುರಿತಾಗಿ ನಮಗೆ ಯಾಜಕ ಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾಜಕ ಕಾಂಡ ಪುಸ್ತಕ ಅದರ 11ನೇ ಅಧ್ಯಾಯದಲ್ಲಿ ಕಾಗೆಯ ಒಂದು ಸ್ಥಾನಮಾನ ಹೇಗಿತ್ತು, ಅದನ್ನು ಯಾವ ಒಂದು ರೀತಿಯಲ್ಲಿ ಪರಿಗಣಿಸಲಾಗಿತ್ತು, ನಮಗೆ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ ಅದರ 13ರಿಂದ ಇರುವಂಥ ವಾಕ್ಯಗಳಲ್ಲಿ ಓದುವಾಗ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪಕ್ಷಿಗಳಲ್ಲಿ ಇವುಗಳು ನಿಮಗೆ ನಿಷಿದ್ಧವು, ಇವುಗಳ ಮಾಂಸವನ್ನು ತಿನ್ನಬಾರದು, ಇವು ಹೇಯವಾಗಿರಬೇಕು. ಯಾವವಂದರೆ ಗರುಡ, ಬೆಟ್ಟದ ಹದ್ದು, ಕ್ರೌಂಚ, ಹದ್ದು, ಸಕಲ ವಿಧವಾದ ಗಿಡಗ, ಸಕಲ ವಿಧವಾದ ಕಾಗೆ, ಉಷ್ಟ್ರ ಪಕ್ಷಿ, ಉಲೂಕ, ಕಡಲಕ್ಕಿ, ಹೀಗೆ ಆ ಹೆಸರುಗಳ ಪಟ್ಟಿ ಮುಂದುವರಿತಾ ಹೋಗ್ತದೆ. ನೋಡಿ, ಅಲ್ಲಿ ನೋಡ್ತೇವೆ ಸಕಲ ವಿಧವಾದ ಕಾಗೆ. ಕಾಗೆಗಳಲ್ಲಿ ಒಂದೇ ಜಾತಿ ಅಲ್ಲ, ಭಾರತದ ಕಾಗೆಗಳಿದ್ದಾವೆ, ಆಫ್ರಿಕಾದ ಕಾಗೆಗಳಿದ್ದಾವೆ,
ದೊಡ್ಡ ಕಾಗೆಗಳಿದ್ದಾವೆ, ಸ್ವಲ್ಪ ಚಿಕ್ಕ ಕಾಗೆಗಳಿದ್ದಾವೆ. ಕಾಗೆಗಳಲ್ಲಿ ಹಲವು ಜಾತಿಗಳಿದ್ದಾವೆ. ಪೂರ್ತಿ ಕರಿ ಕರಿ ಕಪ್ಪು ಕಾಗೆಗಳಿದ್ದಾವೆ, ಸ್ವಲ್ಪ ದೊಡ್ಡ ಕಾಗೆಗಳು. ಆ ಕಪ್ಪಿನಲ್ಲಿಯೇ ಸ್ವಲ್ಪ ಲೈಟ್ ಅಥವಾ ಸ್ವಲ್ಪ ಲಘು ಕಪ್ಪು ಮತ್ತು ಚೂರು ಬೂದು ಬಣ್ಣ ಮಿಶ್ರಿತವಾದ ಕಾಗೆಗಳಿದ್ದಾವೆ. ಇನ್ನೂ ಕೂಡ ಬೇರೆ ಬೇರೆ ಜಾತಿ ಕಾಗೆಗಳು ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಾವೆ. ಎಲ್ಲ ಆದರೆ ಕಾಗೆಗಳೇ, ಪ್ರತಿಯೊಂದು ಕಾಗೆಗಳೇ, ಆದರೆ ಅವುಗಳಲ್ಲಿ ಬೇರೆ ಬೇರೆ ಜಾತಿಗಳು ಇದ್ದಾವೆ. ಆದರೆ ಅವುಗಳ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿರುವಂಥದ್ದು ಏನು ಅಂತ ಹೇಳಿದರೆ, ಇವುಗಳು ನಿಮಗೆ ನಿಷಿದ್ಧವು, ಇವುಗಳ ಮಾಂಸ ತಿನ್ನಬಾರದು, ಇವು ಹೇಯವಾಗಿರಬೇಕು. ಇವು ಶುದ್ಧ ಪಕ್ಷಿಗಳ ಸಂಗಡ ಎಣಿಸಲ್ಪಟ್ಟಿರುವಂಥದ್ದು ಅಲ್ಲ. ಇವು ಅಶುದ್ಧ ಪಕ್ಷಿಗಳು, ಹೇಯವಾದದ್ದು, ಇವುಗಳ ಮಾಂಸ ತಿನ್ನಬಾರದು, ಅದನ್ನು ತಿನ್ನುವಂಥ ಪಕ್ಷಿ ಅಲ್ಲ. ಆದರೆ ಕೋಳಿ ಇರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ಆ ಪಕ್ಷಿಗಳು ಕೆಲವೊಂದಿದ್ದಾವೆ, ಅವುಗಳು ಶುದ್ಧ ಪಕ್ಷಿಗಳ ಪಟ್ಟಿಯಲ್ಲಿ ಬರುವಂಥದ್ದು, ಅವುಗಳನ್ನು ತಿನ್ನುವಂಥ ಪಟ್ಟಿಯಲ್ಲಿ ಬರುವಂಥದ್ದು. ಆದರೆ ಇವು ಹೇಯವಾದದ್ದು, ಅಶುದ್ಧವಾದದ್ದು ಎಂಬ ಪಟ್ಟಿಯಲ್ಲಿ ಬರುವಂಥದ್ದು. ಆದರೆ ಅಶುದ್ಧವಾಗಿದ್ದರೂ ಹೇಯವಾಗಿದ್ದರೂ ದೇವರ ಕೈಗೆ ಒಪ್ಪಿಸಿಕೊಟ್ಟಾಗ ದೇವರು ಅದನ್ನು ತನ್ನ ರಾಜ್ಯಕ್ಕಾಗಿ ಉಪಯೋಗಿಸಿಕೊಳ್ಳುವ ಆತನಾಗಿದ್ದಾನೆ. ನಾವು ಎಷ್ಟು ಅಶುದ್ಧ ಜೀವಿತ ಮಾಡಿದವರಾಗಿದ್ದರೂ, ಎಷ್ಟು ಅಶುದ್ಧರಾಗಿ ಹೇಯವಾದಂಥ ಒಂದು ಸ್ಥಾನದಲ್ಲಿ ಇದ್ದಂಥವರಾಗಿದ್ದರು, ಪರಿಗಣಿಸಲ್ಪಟ್ಟಿದ್ದರು, ದೇವರು ನಮ್ಮನ್ನು ಉಪಯೋಗಿಸಿಕೊಳ್ತಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ 1 ಅರಸುಗಳ ಪುಸ್ತಕಕ್ಕೆ ನಾವು ಬರುವಂಥ ಸಮಯದಲ್ಲಿ, 1 ಅರಸುಗಳ ಪುಸ್ತಕದಲ್ಲಿ ನಾವು ಅದರ ಕುರಿತಾಗಿ ಕೆಲವೊಂದು ಒಳ್ಳೆಯ ಆಲೋಚನೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. 1 ಅರಸುಗಳ ಪುಸ್ತಕ ಅದರ 17ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕೆರೀತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ನೋಡ್ತೇವೆ, ಏಲಿಯನನ್ನು ದೇವರು ಕೆಲವು ಕಾಲ ಅಡಗಿಸಿ ಇಡ್ತಾ ಇದ್ದಾರೆ ಕೆರೀತ್ ಹಳ್ಳದಲ್ಲಿ. ಅಂದರೆ ಇಸ್ರಾಯೇಲ್ ದೇಶಕ್ಕೆ ಈಗ 3 ವರ್ಷಗಳ ಕಾಲ ಅಥವಾ ಆ ಏಲಿಯನ ಮೂಲಕ ದೇವರು ಹೇಳಿಸ್ತಾರೆ, ಇನ್ನು ನಾನು ಸೂಚಿಸಿದ ಹೊರತು ಮಳೆ ಬರುವುದಿಲ್ಲ, ಇಬ್ಬನಿಯಾಗಲಿ ಮಳೆಯಾಗಲಿ ಬರುವುದಿಲ್ಲ. ಈಗ ಆಹಾಬ ಇವನನ್ನು ಹುಡುಕಿಸಿ ಹಿಡಿದುಕೊಂಡು ಹೋಗಬಾರ್ದು ಎಂಬ ಕಾರಣಕ್ಕೆ ದೇವರು ಆತನನ್ನು ಅಡಗಿಸಿ ಇಡ್ತಾರೆ. ಈಗ ಈ ಕೆರೀತ್ ಹಳ್ಳದಲ್ಲಿ ಆತ ಅಡಗಿಕೊಂಡಿದ್ದ ಕಾಲದಲ್ಲಿ ಕೆರೀತ್ ಹಳ್ಳದ ನೀರನ್ನು ಕುಡಿತಾ ಇದ್ದ. ಏನು ಬೆಳಿಗ್ಗೆ ಮತ್ತು ಸಾಯಂಕಾಲ, ಪ್ರಾಂತ ಕಾಲ ಮತ್ತು ಸಾಯಂಕಾಲದಲ್ಲಿ ಆತನಿಗೆ ರೊಟ್ಟಿ ಮತ್ತು ಮಾಂಸವನ್ನು ತಂದು ಕೊಡಲಿಕ್ಕೆ ಕಾಗೆಗೆ ಅಪ್ಪಣೆ ಕೊಟ್ಟಿದ್ದರು. ಇದು ಬಹಳ ಸ್ವಾರಸ್ಯಕರವಾದಂಥ ವಿಷಯ ಅಥವಾ ನಾವು ಆಲೋಚಿಸತಕ್ಕಂಥ ವಿಷಯ. ಕಾಗೆ ಯಾರಿಗೂ ಏನು ತಂದು ಕೊಡುವುದಿಲ್ಲ, ಬಹಳ ಸ್ವಾರ್ಥಿ. ಅದು ಕಸಿದುಕೊಂಡು ಹೋಗುವಂಥದ್ದು, ಕದ್ದುಕೊಂಡು ಹೋಗುವಂಥದ್ದು, ಕಸಿದುಕೊಂಡು ಹೋಗುವಂಥದ್ದು ಕಡಿಮೆ. ಚಿಕ್ಕ ಮಕ್ಕಳ ಕೈಯಿಂದೆಲ್ಲ ಕೆಲವೊಮ್ಮೆ ಕಸಿದುಕೊಂಡು ಹೋಗ್ತದೆ, ಆದರೆ ಕದ್ದುಕೊಂಡು ಹೋಗುವಂಥದ್ದು ಜಾಸ್ತಿ. ಅಂಥ ಕಾಗೆಯನ್ನು ಉಪಯೋಗಿಸಿ ದೇವರು ತನ್ನ ಸೇವಕನಿಗೆ ರೊಟ್ಟಿ ಮತ್ತು ಮಾಂಸವನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ತಂದು ಕೊಡ್ತಾ ಇದ್ದಾನೆ. ಈ ಕಾಲದಲ್ಲಿ ಡೆಲಿವರಿ ಬಾಯ್ಸ್, ಫುಡ್ ಡೆಲಿವರಿ ಕಂಪನಿಗಳಿದ್ದಾವೆ, ಫುಡ್ ಡೆಲಿವರಿ ಆ್ಯಪ್ಗಳಿದ್ದಾವೆ, ಫುಡ್ ಡೆಲಿವರಿ ಬಾಯ್ಸ್ ಇದ್ದಾರೆ, ಫುಡ್ ಡೆಲಿವರಿ ವೆಹಿಕಲ್ಸ್ ಇದ್ದಾವೆ. ಇದೆಲ್ಲ ನಮಗೆ ಭಾಳ ಸುಪರಿಚಿತ. ಹಣ ಇದ್ದರೆ ಸಾಕು, ಬ್ಯಾಂಕಲ್ಲಿ ಹಣ ಇದ್ದರೆ ಸಾಕು, ನಮಗೆ ನೇರವಾಗಿ, ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಹಾಗೆ ಕೂಡ ನಮಗೆ ಸಿಗ್ತದೆ. ಆದರೆ ಆ ಕಾಲದಲ್ಲಿ ಇಂಥ ಯಾವ ವ್ಯವಸ್ಥೆಗಳಿಲ್ಲ. ಆದರೆ ದೇವರು ಕಾಗೆಯನ್ನು ಉಪಯೋಗಿಸ್ತಿದ್ದಾನೆ. ಸ್ವಾರ್ಥಿ ಕಾಗೆ, ಕಳ್ಳತನ ಮಾಡುವ ಕಾಗೆ, ಯಾರೂ ಇಷ್ಟಪಡದ ಕಾಗೆ, ಸೌಂದರ್ಯ ಇಲ್ಲದ ಕಾಗೆ, ಹೇಯವಾದದ್ದು ಎಂಬುದಾಗಿ ಪರಿಗಣಿಸಲ್ಪಟ್ಟಂಥ, ಅಶುದ್ಧವಾದದ್ದು ಎಂಬುದಾಗಿ ಪರಿಗಣಿಸಲ್ಪಟ್ಟಂಥ ಕಾಗೆಯನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಇನ್ನೊಂದು ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ, ಈ ಕಾಗೆ ಮಾನಸಾಂತರ ಹೊಂದಿದ ಕಾಗೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಈ ಕಾಗೆ ಅದು ಮಾನಸಾಂತರ ಹೊಂದಿದ ಕಾಗೆ. ನೋಡಿ, ಕಾಗೆ ನ್ಯಾಚುರಲ್ ಬುದ್ಧಿ ಅಥವಾ ಸ್ವಾಭಾವಿಕ ಬುದ್ಧಿಯ ಪ್ರಕಾರ ಅದು ತಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ದೇವರ ಮಾತಿಗೆ ಅದು ವಿಧೇಯವಾಗ್ತಾ ಇದೆ. ನೋಡಿ, ಒಂದು ಕಾಗೆಗೇ ದೇವರ ಮಾತಿಗೆ ವಿಧೇಯವಾಗಲಿಕ್ಕೆ ಸಾಧ್ಯವಾಗುವುದಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರ ಮಾತಿಗೆ ಎಷ್ಟೊಂದು ವಿಧೇಯರಾಗಬೇಕು ಅಲ್ವಾ? ದೇವರಿಗೆ ಸ್ತೋತ್ರ ಉಂಟಾಗಲಿ. ಕಾಗೆ ದೇವರ ಮಾತು ಕೇಳ್ತದೆ. ಸ್ವಾರ್ಥಿಯಾದ ಕಾಗೆ, ಯಾವತ್ತೂ ಯಾರಿಗೆ ಕೊಡದಂಥ ಕಾಗೆ, ಅದು ಬೇರೆ ಪಕ್ಷಿಗಳಿಂದಲೂ ಮನುಷ್ಯರ ಕೈಯಿಂದಲೂ ಸಾಧ್ಯವಾದರೆ ಕಸ್ತುಕೊಂಡು ಹೋಗುವಂಥ ಕಾಗೆ, ಬೇರೆ ಪ್ರಾಣಿಗಳು ತಿಂತಾಯಿದ್ರೆ ಅದರ ಮಧ್ಯದಲ್ಲಿ ಹೋಗಿ ಅಲ್ಲಿ ಅದನ್ನು ಕಸಿದುಕೊಂಡು ಹೋಗುವಂಥ ಕಾಗೆ ದೇವರ ಸೇವಕನಿಗೆ ತಂದು ಕೊಡ್ತಾ ಇದೆ. ನಾವು ಕೂಡ ನಮ್ಮ ಸ್ವಾರ್ಥವನ್ನು ಬಿಟ್ಟು ನಮ್ಮ ಕೆಲವು ಆ DNA ಒಳಗೆ ಸೇರಿಕೊಂಡಿರುವಂಥ ಸ್ವಭಾವ ಎಂಬುದಾಗಿ ನಾವು ಏನು ನೆನೆಸಿಕೊಂಡಿರ್ತೇವೆ ಅಂಥ ಸ್ವಭಾವಗಳನ್ನು ಕ್ರಿಸ್ತನ ಮುಂದೆ ಇಟ್ಟು ಪಶ್ಚಾತ್ತಾಪಪಟ್ಟು ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವ ಆತನಾಗಿದ್ದಾನೆ. ಆ ಕಾಗೆ ಹೆಸರು ಇಲ್ಲಿ ಬರೆಯದಿದ್ದರೂ ಕೂಡ ಆ ಕಾಗೆಗೆ ಯಾವ ಹೆಸರು ಇತ್ತೋ ಗೊತ್ತಿಲ್ಲ, ಆದರೆ ಕಾಗೆ ಅನ್ನುವಂಥದ್ದು ಅದರ ಹೆಸರು, ಅದರ ವಂಶದ ಹೆಸರು. ಆ ಕಾಗೆ ಇವತ್ತು ಗುರುತಿಸಲ್ಪಡ್ತಾ ಇದೆ. ಎಷ್ಟೆಲ್ಲ ಕಾಗೆಗಳನ್ನು ಸುತ್ತಮುತ್ತಲು ನೋಡ್ತಾ ಇದ್ದೇವೆ. ಆದರೆ ಆ ಕಾಗೆಯ ಮೈನಸ್ಗಳಿಗಿಂತ ಇಲ್ಲಿ ಆ ಒಂದು ಮೈನಸ್ ಅದು ಅಶುದ್ಧ ಪಕ್ಷಿ, ಇನ್ನೊಂದು ಮೈನಸ್ ಹೇಯವಾದದ್ದು, ಎರಡು ಕೂಡ ಒಂದೇ ಅರ್ಥ. ಆದರೆ ಆ ಕಾಗೆಯನ್ನು ದೇವರು ಉಪಯೋಗಿಸ್ತಾ ಇದ್ದಾನೆ ಎನ್ನುವಂಥದ್ದು ಇಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ. ಹಾಗಾದರೆ ದೇವರಿಂದ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ. ದೇವರ ಕೈಗೆ ಒಪ್ಪಿಸಿಕೊಡುವಂಥ ವ್ಯಕ್ತಿ, ಅವರ ಹಿನ್ನೆಲೆ, ಬ್ಯಾಕ್ಗ್ರೌಂಡ್, ಬಣ್ಣ, ಬದುಕು ಏನಿದ್ರೂ ಅವ್ರನ್ನ ದೇವರು ತನ್ನ ರಾಜ್ಯಕ್ಕಾಗಿ ಉಪಯೋಗಿಸಲಿಕ್ಕೆ ಸಾಧ್ಯ. ದೇವರ ಕೈಯಲ್ಲಿ ಉಪಯೋಗಿಸಿಕೊಳ್ಳುವಾಗ ಆತನು ಚರಿತ್ರೆಯ ಪುಟಗಳಲ್ಲಿ ಅವನ ಹೆಸರು ಉಳಿಯುವಂಥದ್ದಾಗಿರುತ್ತದೆ. ಚರಿತ್ರೆಯ ಪುಟದಲ್ಲಿ ಆತ ಯಾವತ್ತೂ ಅಳಿದು ಹೋಗದ ಹೆಸರುಳ್ಳವನಾಗಿ ಇರುವಂಥವನಾಗಿರ್ತಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದೆ ಕೂಡ ಅನೇಕ ಭಾಗಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಈ ಕಾಗೆಯನ್ನು ಇಷ್ಟೊಂದು ಅದ್ಭುತವಾಗಿ ಉಪಯೋಗಿಸಲಿಕ್ಕೆ ಆಗುವಂಥ ದೇವರು ಇನ್ನೇನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನಾವು ನೋಡಿಕೊಳ್ಳುವಂಥವರಾಗಿರೋಣ. ಬನ್ನಿ, ನಮಗೆ ಯೋಬನ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ ಯೋಬನ ಗ್ರಂಥ ಅದರ 38ರ 41ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ತಮ್ಮ ಮರಿಗಳಿಗೆ ಗುಟುಕಿಲ್ಲದೆ ಅಲೆಯುತ್ತಾ ದೇವರಿಗೆ ಮೊರೆ ಇಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ದೇವರಿಗೆ ಸ್ತೋತ್ರ. ಹಾಗಾದರೆ ನೋಡಿ, ಕಾಗೆಯ ಬಗ್ಗೆ ಮೈನಸನ್ನು ನಾವು ತುಂಬ ಕೇಳಿದರೂ ಇಲ್ಲಿ ಕಾಗೆ ಪ್ರಾರ್ಥನೆ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ತಮ್ಮ ಮರಿಗಳು ಗುಟುಕಿಲ್ಲದೆ ಅಲೆಯುತ್ತಾ ದೇವರಿಗೆ ಮೊರೆ ಇಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ಹಾಗಾದರೆ ಮರಿಗಳಿಗೆ ಆಹಾರ ಇಲ್ಲದಂಥ ಸಮಯದಲ್ಲಿ ಅವು ಏನು ಮಾಡ್ತವೆ? ದೇವರಿಗೆ ಮೊರೆ ಇಡ್ತವೆ ಎಂಬುದಾಗಿ ನಾವು ಕೆಲವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೇವೆ. ಇವನು ಕಾಗೆ ಥರ ಇದ್ದಾನೆ, ಇವನ ಧ್ವನಿ ಸರಿ ಇಲ್ಲ, ಇವನ ಬಣ್ಣ ಸರಿ ಇಲ್ಲ, ಇವನ ಕುಲ ಸರಿ ಇಲ್ಲ. ನಾವು ಕೆಲವ್ರನ್ನ ಏನು ಮಾಡ್ತೇವೆ? ತೀರಾ ಅಂಡರ್ ಎಸ್ಟಿಮೇಟ್ ಅಥವಾ ಕೀಳಾಗಿ ತಿಳ್ಕೊಂಡು ಬಿಡ್ತೇವೆ. ಇವನಿಗೆ ಅಷ್ಟು ಬುದ್ಧಿ ಉಂಟಾ, ಇವನಿಗೆ ಇಷ್ಟು ಕೆಪಾಸಿಟಿ ಉಂಟಾ, ಇವನಿಂದ ಇದು ಸಾಧ್ಯನಾ? ಇದೆಲ್ಲ ನಮ್ಮಿಂದಲೇ ಸಾಧ್ಯ. ಆದರೆ ದೇವರು ಹೇಳ್ತಾರೆ, ನೀನು ಪ್ರಾರ್ಥನೆ ಮಾಡಲ್ಲ, ಅವನು ಪ್ರಾರ್ಥನೆ ಮಾಡ್ತಾನೆ. ನೋಡಿ, ಅವ ಪರಿಸಾಯನ ಮತ್ತು ಆ ಸುಂಕದವನ ಸ್ಟೋರಿ ನಮ್ಮೆಲ್ಲರಿಗೆ ಗೊತ್ತಿದೆ, ಅಥವಾ ಬೈಬಲಲ್ಲಿ ಆ ಥರ ಒಂದು ಸ್ಟೋರಿ ಇದೆ. ಸುಂಕದವನು ಏನು ವಿಚಾರ ಮಾಡಿದ್ದ? ನಾನು ಭಾಳ ದೊಡ್ಡವನು, ನಾನು ಭಾಳ ಧಾರ್ಮಿಕನು, ಭಾಳ ಭಕ್ತನು, ದೇವರಿಗೆ ಎಲ್ಲ ಕೊಡುವವನು, ದೇವರ ಸೇವೆ ನನ್ನಿಂದಲೇ ನಡೀತದೆ. ಆದರೆ ಆ ಸುಂಕದವನು ಅವನು ನಾನೊಬ್ಬ ಪಾಪಿ, ಅಯ್ಯೋ ದೇವರೇ ನಾನು ಭಾಳ ಕೆಟ್ಟವನು, ಎದೆ ಬಡ್ಕೊಂಡು ಆಳ್ತಾನೆ. ಇವನು ಈ ಫರಿಸಾಯನು ಏನು ಹೇಳ್ತಿದ್ದಾನೆ? ನಾನು ಭಾಳ ಒಳ್ಳೆಯವನು, ಅಲ್ಲಿ ಕೂತ್ಕೊಂಡಿದ್ದಾನಲ್ಲ ಅವನಂತವನು ಅಲ್ಲ, ನಾನು ದಶಮ ಭಾಗ ಕರೆಕ್ಟ್ ಕೊಡ್ತೇನೆ, ಉಪವಾಸ ಮಾಡ್ತೇನೆ, ಭಾಳ ಒಳ್ಳೆಯವನು. ಆದರೆ ದೇವರು ಆ ಮೊರೆ ಇಟ್ಟು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ ಸುಂಕದವನನ್ನು ನೀತಿವಂತನೆಂದು ಎಣಿಸಿದರು. ಈ ಪರಿಸಾಯನನ್ನು ಹಾಗೆ ಎಣಿಸಲಿಲ್ಲ. ನೋಡಿ, ಇಲ್ಲಿ ನಾವು ನೋಡ್ತೇವೆ, ತಮ್ಮ ಮರಿಗಳು ಗುಟುಕಿಲ್ಲದೆ ಅಲೆಯುತ್ತಾ ದೇವರಿಗೆ ಮೊರೆ ಇಡುವ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ಹಾಗಾದರೆ ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವಂಥ ಕಾಗೆಗಳನ್ನು ನೋಡ್ತೇವೆ. ಆ ಕಾಗೆಗಳಿಗೆ ಆಹಾರವನ್ನು ಕೊಡುವಂಥ ದೇವರನ್ನು ನಾವು ನೋಡಲಿಕ್ಕೆ ಸಾಧ್ಯ. ಹಾಗಾದರೆ
ಆ ಕಾಗೆಗಳಿಗೆ ನೋಡಿ, ಮೊರೆ ಇಡುವ ಕಾಗೆಗಳನ್ನು, ಮೊರೆಯನ್ನು ಕೇಳಿ ಕಾಗೆಗಳಿಗೆ ಆಹಾರ ಕೊಡುವ ದೇವರನ್ನು ನಮಗೆ ನೋಡಲಿಕ್ಕೆ ಸಾಧ್ಯ. ನಾವು ಯಾರಾಗಿದ್ದರೂ, ಎಂಥ ಪರಿಸ್ಥಿತಿಯಲ್ಲಿದ್ದರೂ ನಮ್ಮ ದೇವರ ಬಳಿ ಒಂದು ಸಲ ಮೊರೆ ಇಟ್ಟರೆ ಆತ ನಮಗೆ ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 34ನೇ ಕೀರ್ತನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಾಕ್ಯವನ್ನು ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದರ 10ನೇ ವಾಕ್ಯ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಸಿಂಹಗಳಿಗೆ ಊಟ ಸಿಗದೇ ಇರ್ಬೋದು, ನಾನು ಸಿಂಹ ಅಲ್ವಾ, ನಾನು ಮೃಗರಾಜನಾಗಿದ್ದೇನಲ್ಲ, ನಾನು ಮೃಗೇಂದ್ರನಾಗಿದ್ದೇನಲ್ಲ, ಕಾಡಿನ ರಾಜ, ನಾನು ಯಾರಿಗೆ ಹೆದರಬೇಕು? ಎಲ್ಲ ನನ್ನನ್ನು ಹೆದರ್ತಾವೆ. ಕೆಲವೊಮ್ಮೆ ಗತ್ತು ಗರ್ವ ಅಹಂಕಾರದಿಂದ ನಡೆಯುವಂಥದ್ದಾಗಿರ್ಬೋದು. ಕೆಲವರಿಗೆ ಹೀಗೆ, ನಾನು ಯಾರು ಗೊತ್ತಾ, ನಾನು ಭಾಳ ದೊಡ್ಡ ವ್ಯಕ್ತಿ, ಅವನಿಗೆ ಕೊರತೆ ಬರ್ತದೆ. ಮೃಗೇಂದ್ರನಿಗೆ, ಮೃಗರಾಜನಿಗೆ, ಪ್ರಾಯದ ಸಿಂಹ, ಒಳ್ಳೆಯ ಆರೋಗ್ಯವಂತ ಸಿಂಹಕ್ಕೆ ಹೊಟ್ಟೆಗಿಲ್ಲದೆ ಹಸಿದವಾದರೆ ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಆದರೆ ನೋಡಿ, ಆ ಕಾಗೆ ಮರಿಗಳು ಅವು ಬೇಡಿಕೊಳ್ತಾವಂತೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರಿಗೆ ಸ್ತೋತ್ರ. ಅವುಗಳ ಭಾಷೆ ನಮಗೆ ಅರ್ಥ ಆಗದಿದ್ದರೂ ದೇವರು ಹೇಳ್ತಿದ್ದಾರೆ, ಕಾಗೆ ಮರಿಗಳು ಮೊರೆ ಇಡುವಾಗ ಅದಕ್ಕೆ ದೇವರ ಆಹಾರ ಕೊಡುವಾತನಾಗಿದ್ದಾನೆ. ಆದರೆ ಪ್ರಾಯದ ಸಿಂಹಗಳು ಕೆಲವೊಮ್ಮೆ ಅಹಂಕಾರ ತೋರಿ ಏನು ಮಾಡ್ತವೆ? ಮೊರೆ ಇಡುವುದಿಲ್ಲ. ತನ್ನ ಶಕ್ತಿ, ತನ್ನ ಸಾಮರ್ಥ್ಯ, ತನ್ನ ಸ್ಥಾನ, ತನ್ನ ಪದವಿ, ಕಾಡಿನ ರಾಜ ಅಲ್ವ, ತನ್ನ ಪದವಿ, ತನ್ನ ಆರೋಗ್ಯ, ತನ್ನ ಉಗುರು, ತನ್ನ ಹಲ್ಲು, ತನ್ನ ಗರ್ಜನೆ, ಭಾಳ ದೊಡ್ಡ ಗರ್ಜನೆ. ಅದರ ಗರ್ಜನೆಗೆ ಎಲ್ಲ ಪ್ರಾಣಿಗಳು ಹೆದರ್ತವೆ. ಅದರ ಗರ್ಜನೆ, ಅದರ ಉಗುರು, ಅದರ ಹಲ್ಲು, ಅದರ ಬಣ್ಣ, ಅದರ ಆ ಒಂದು ಪರಾಕ್ರಮ, ಅದರ ಸ್ಥಾನಮಾನ, ಅಧಿಕಾರ, ಅದರಲ್ಲಿ ಭರವಸೆ ಇಟ್ಟು ಉಪವಾಸ ಬೀಳ್ತವೆ. ಆದರೆ ಏನು ಹೇಳಿಕೊಳ್ಳಲಿಕ್ಕೆ ಇಲ್ಲದಂಥ ಈ ಕಾಗೆ ಮರಿಗಳು, ಕಾಗೆ ಅವು ಮೊರೆ ಇಡ್ತವೆ, ಅವುಗಳನ್ನು ದೇವರು ಪೋಷಿಸ್ತಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಮ್ಮ ದೇವರು ಪೋಷಿಸುವಂಥ ದೇವರಾಗಿದ್ದಾನೆ, ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 147ನೇ ಕೀರ್ತನೆಯಲ್ಲಿ ಕೂಡ ಒಂದು ವಾಕ್ಯವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 147ನೇ ಕೀರ್ತನೆ ಅದರ 9ನೇ ವಾಕ್ಯದಲ್ಲಿ, ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ. ನೋಡಿ, ಎಲ್ಲಕ್ಕೂ ಆಹಾರ ಕೊಡ್ತಾನೆ. ಅಲ್ಲಿ ಪಶುಗಳು ಅಂತ ಹೇಳಿ ಕೂಗುತ್ತಿರುವಂಥ ನವಿಲು ಮರಿಗಳು ಅಥವಾ ಕೂಗುತ್ತಿರುವಂಥ ಕೋಗಿಲೆ ಮರಿಗಳು ಅಂತ ಹೇಳಲಿಲ್ಲ, ಕಾಗೆ ಮರಿಗಳು. ನೋಡಿ, ಅದನ್ನು ಅಷ್ಟು ಕಡೆಗಣಿಸಿದ್ದಾರೆ. ಲೋಕದಲ್ಲಿ ಅದಕ್ಕೆ ಅಷ್ಟು ಲಾಸ್ಟ್ ಸ್ಥಾನ. ಆದರೆ ದೇವರು ಹೇಳುತ್ತಿದ್ದಾರೆ, ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡ್ತಾನೆ. ನಮ್ಮ ದೇವರು ಹೌದು, ಪ್ರಾರ್ಥನೆ ಕೇಳುವಂಥ ದೇವರು, ಮೊರೆಯನ್ನು ಕೇಳುವಂಥ ದೇವರು, ಅದ್ಭುತ ಮಾಡುವಂಥ ದೇವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ. ಕೆಲವೊಮ್ಮೆ ನಮ್ಮ ಮೈನಸ್ ಎದ್ದು ಕಾಣಿಸುವಂಥದ್ದಾಗಿರುತ್ತದೆ ದೇವರಿಗೆ ಒಪ್ಪಿಸಿಕೊಟ್ಟಾಗ. ಅಥವಾ ಲೋಕದಲ್ಲಿ ನಮ್ಮ ಅಂದ ಚಂದಕ್ಕೇನು ಬಹಳ ಬೆಲೆ ಇರುವುದಿಲ್ಲ, ಅಂದರೆ ನಮಗೆ ಅಂದ ಚಂದ ಇರುವುದಿಲ್ಲ. ಆದರೆ ದೇವರು ನಮ್ಮನ್ನು ಕೆಲವೊಮ್ಮೆ ದೃಷ್ಟಾಂತವಾಗಿ ಕೂಡ ಇಡ್ತಾನೆ. ಲೋಕದವರಿಗೆ ನಾವು ನೋಡಲಿಕ್ಕೆ ಚಂದ ಇಲ್ಲ, ನಮ್ಮ ಧ್ವನಿ ಸರಿ ಇಲ್ಲ. ಪೌಲನಿಗೆ ಕೂಡ ಹಾಗೆ ಹೇಳಿದರು, ಆತ ಬಲಹೀನನಾಗಿದ್ದಾನೆ, ಆತನ ಸಾನ್ನಿಧ್ಯ ತುಂಬ ಬಲಹೀನವಾಗಿದೆ, ಆತನ ಪತ್ರಿಕೆಗಳು ಬಹಳ ಘನವಾದವುಗಳಾಗಿದ್ದಾವೆ. ದೂರ ಇದ್ದರೆ ಬಹಳ ಗಟ್ಟಿ ಪತ್ರಿಕೆ ಎಲ್ಲ ಬರೀತಾನೆ, ಹತ್ತಿರ ಬಂದರೆ ಅವನು ಬಹಳ ಬಲಹೀನನು ಎಂಬುದಾಗಿ ಪೌಲನ ಬಗ್ಗೆ ಹೇಳಿದರು. ಈಗ ನೋಡಿ, ನಾವು ಜ್ಞಾನೋಕ್ತಿಗಳ ಪರಮಗೀತ ಪುಸ್ತಕದಲ್ಲಿ 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಅವನ ತಲೆಯು ಚೊಕ್ಕ ಬಂಗಾರದಂತಿದೆ, ಗುಂಗುರಾಗಿರುವ ಅವನ ಕೂದಲು ಕಾಗೆಯಂತೆ ಕಪ್ಪಾಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕಾಗೆ ತುಂಬ ಕಪ್ಪು, ಆದರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದು ಕ್ರಿಸ್ತನ ಕುರಿತಾಗಿ ವಿವರಣೆ ಬರೆಯೋದಕ್ಕೆ, ಕ್ರಿಸ್ತನ ಕುರಿತಾಗಿ ಕ್ರಿಸ್ತನು 10,000ಗಳಲ್ಲಿ ಸುಂದರನು ಎಂಬುದಾಗಿ ತೋರಿಸೋದಕ್ಕೆ ಕ್ರಿಸ್ತನ ಕೂದಲು ಕಾಗೆಯಂತೆ ಕಪ್ಪಾಗಿದೆ. ಕೆಲವೊಮ್ಮೆ ಆ ಕಪ್ಪನ್ನು ಏನು ಮಾಡ್ತಾರೆ, ಹೈಲೈಟ್ ಮಾಡಿ, ಅಥವಾ ಬಣ್ಣ ಸರಿ ಇಲ್ಲ, ಹಾಗೆ ಸರಿ ಇಲ್ಲ, ಹೀಗೆ ಸರಿ ಇಲ್ಲ. ದೇವರು ಹೇಳ್ತಿದ್ದಾರೆ, ಇಲ್ಲ, ಆ ಕಾಗೆ ಕಪ್ಪು ಏನು ಅಂತೇಳಿದರೆ ಏನು ಸೂಚಿಸ್ತದೆ? ಕ್ರಿಸ್ತನ ಕೂದಲಿನ ಕಪ್ಪು ಬಣ್ಣವನ್ನು ಸೂಚಿಸ್ತದೆ. 10,000ಗಳಲ್ಲಿ ಸುಂದರನು. ಲೋಕ ನಮ್ಮನ್ನು ಕೆಲವೊಮ್ಮೆ ಮೈನಸ್ ಆಗಿ ಕಾಣ್ಬೋದು, ಋಣಾತ್ಮಕವಾಗಿ ಕಾಣ್ಬೋದು, ನಮ್ಮಲ್ಲಿ ಬರೇ ನೆಗೆಟಿವ್ ಕಾಣ್ಬೋದು,
ನಮ್ಮಲ್ಲಿ ಯಾವ ಅಂದ ಚಂದ ಕಾಣೋದಿಲ್ಲ. ನೋಡಿ, ನಾನು ಪೌಲನ ಬಗ್ಗೆ ಹೇಳಿದ್ದೆ, ಇನ್ನು ಸ್ವತಃ ಕ್ರಿಸ್ತನಲ್ಲಿ ಕೂಡ ನೋಡಲಿಕ್ಕೆ ಯಾವ ಲಕ್ಷಣ ಅಂದ ಚಂದ ಕಾಣಲಿಲ್ಲ ಎಂಬುದಾಗಿ. ಆದರೆ ಆತನನ್ನು ಎಲ್ಲರೂ ಉಪೇಕ್ಷಿಸಿದರೂ ಆತನೇ ಮೂಲೆಗಲ್ಲಾಗಿ ಮಾರ್ಪಟ್ಟಿದ್ದಾನೆ. ಆತನೇ ಮೂಲೆಗಲ್ಲಾಗಿ ಮಾರ್ಪಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಈ ಕಾಗೆಯ ಬಣ್ಣವನ್ನು ಎಲ್ಲರೂ ಕಡೆಗಣಿಸಿದ್ರು. ಆ ಕಾಗೆಯ ಬಣ್ಣವನ್ನು ಕ್ರಿಸ್ತನ ಕೂದಲಿಗೆ, ನೋಡಿ ಕೂದಲಿಗೆ ಎಷ್ಟು ಮಹಿಮೆ ಉಂಟು, ಎಷ್ಟು ಬೆಲೆ ಉಂಟು. ಕೂದಲು ಎಷ್ಟು ಸೌಂದರ್ಯವುಳ್ಳಂಥದ್ದು. ಕ್ರಿಸ್ತನ ಕೂದಲಿಗೆ ಆ ಬಣ್ಣವನ್ನು ಹೋಲಿಸಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ 147ನೇ ಆ ಕೀರ್ತನೆಯಲ್ಲಿ ನಾವು ನೋಡಿದ್ದೇವೆ, ಕಾಗೆ ಮರಿಗಳಿಗೆ ಆಹಾರ ಕೊಡುವ ಆತನಾಗಿದ್ದಾನೆ. ಈಗ ನಾವು ಲೂಕನ ಸುವಾರ್ತೆಗೆ ನಾವು ಬರುವಾಗ ಆ ವಾಕ್ಯವನ್ನು ಓದಿಕೊಂಡು ನಾನು ಮುಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯ ಅದರ 24ನೇ ವಾಕ್ಯವನ್ನು ನಾವು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೋಚಿಸಿರಿ, ಅಥವಾ ಅಲ್ಲಿ ನೋಡ್ತೇವೆ 24ನೇ ವಾಕ್ಯ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ. ಕಾಗೆಗಳನ್ನು ಲಕ್ಷಿಸಿರಿ ಅಥವಾ ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ. ನೋಡಿ, ಆ ಕಾಗೆಗಳನ್ನೇ ದೇವರು ತಿರುಗಿ ಹೇಳ್ತಿದ್ದಾರೆ. ಅವುಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ. ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಉಗ್ರಾಣವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಈಗ ಮತ್ತೆ ದೇವರು ಹೇಳ್ತಾರೆ, ಹಕ್ಕಿಗಳಿಗಿಂತ ನೀವು ಎಷ್ಟು ಹೆಚ್ಚಿನವರಲ್ಲವೇ. ಹಾಗಾದರೆ ಆ ಕಾಗೆಗಳನ್ನು ಈ ಲೋಕದಲ್ಲಿ ಬಹಳ ಕೆಳ ಒಂದು ಮಟ್ಟದಲ್ಲಿ ಇರುವಂಥ ಕಾಗೆಗೆ ದೇವರು ಇಷ್ಟು ಮಾಡ್ತಾರೆ. ಆ ಕಾಗೆಯನ್ನು ದೇವರು ಇಷ್ಟು ಚಂದವಾಗಿ ಪೋಷಿಸ್ತಾರೆ. ಆ ಕಾಗೆಯನ್ನು ಇಷ್ಟು ಚಂದವಾಗಿ ದೇವರು ನೋಡಿಕೊಳ್ತಾರೆ. ಹಾಗಾದರೆ ನಾವು ಹಕ್ಕಿಗಳಿಗಿಂತ ದೊಡ್ಡವರಲ್ವಾ ಎಂಬುದಾಗಿ. ದೇವರಿಗೆ ಸ್ತೋತ್ರ. ಹಾಗಾದರೆ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಎಷ್ಟು ಕೆಟ್ಟ ಹೆಸರು, ಕೆಟ್ಟ ಏನೆಲ್ಲ ರೀತಿಯಲ್ಲಿ ಕೆಟ್ಟು ಹೋಗಿದ್ರು, ಕೆಟ್ಟ ಹೆಸರಿದ್ದರೂ ಒಪ್ಪಿಸಿಕೊಟ್ರೆ ದೇವರು ನಮ್ಮನ್ನು ಸೇವೆಗೆ ಉಪಯೋಗಿಸ್ತಾನೆ. ಒಪ್ಪಿಸಿಕೊಟ್ರೆ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ಪ್ರಾಯದ ಸಿಂಹಕ್ಕೆ ಊಟ ಇಲ್ಲದಿರ್ಬೋದು, ಕಾಗೆ ಮರಿಗಳಿಗೆ ಊಟ ಕೊಡುವಂಥ ದೇವರಾಗಿದ್ದಾನೆ. ನಮ್ಮನ್ನು ದೃಷ್ಟಾಂತವಾಗಿ ಇಡುವಂಥ ದೇವರಾಗಿದ್ದಾನೆ. ಹಾಗಾಗಿ ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ತಂದೆಯಾಗಿರುವ ದೇವರೇ, ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿ, ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳನ್ನು ಅರ್ಪಿಸುವಂಥವರಾಗಿದ್ದೇವೆ. ನಿನ್ನ ಪಾದಗಳ ಬಳಿಗೆ ನಾವು ಬಂದು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ಸಹಾಯ ಮಾಡಿದೆ. ಹೌದು ಸ್ವಾಮಿ, ಇವತ್ತು ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಹೌದು, ಕಾಗೆ ಹೌದು ಹೇಯವಾದಂಥ, ಹೌದು ಅಶುದ್ಧವಾದಂಥ ಪಕ್ಷಿ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹೌದು ಚಿತ್ರಿಸಲ್ಪಟ್ಟಿದ್ದರೂ ಕೂಡ, ಹೌದು ಸ್ವಾಮಿ, ಕಾಗೆ ಹೌದು ಯಾರಿಗೂ ಏನು ಕೊಡದಂಥ ಸ್ವಾರ್ಥ ಬುದ್ಧಿಯುಳ್ಳಂಥ ಪಕ್ಷಿಯಾಗಿದ್ದರು. ಹೌದು ಸ್ವಾಮಿ, ಆ ಕಾಗೆ ದೇವರ ಮಾತಿಗೆ ವಿಧೇಯವಾಗುವಾಗ, ದೇವರ ಮಾತಿನ ಪ್ರಕಾರವಾಗಿ ಅದು ನಡೆಯುವಂಥದ್ದನ್ನು ನಾವು ನೋಡ್ತೇವೆ ಸ್ವಾಮಿ. ಮಾತ್ರವಲ್ಲ, ಕಾಗೆ ಮೂಲಕ ಏಲಿಯನಿಗೆ ಊಟ ಬರ್ತಾ ಇದೆ. ಹೌದು, ನೋಹನಿಗೆ ಸಂದೇಶ ಬರ್ತಾ ಇದೆ ಸ್ವಾಮಿ. ಹೌದು ಕರ್ತನೇ ದೇವ, ಹೌದು ಆ ಕಾಗೆ ಹಾಗೆ ಯಾರನ್ನು ಕೂಡ ನೀನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಿ. ಮಾತ್ರವಲ್ಲ, ಹೌದು ಸ್ವಾಮಿ, ಆ ಕಾಗೆ ಪ್ರಾರ್ಥನೆ ಮಾಡುವಂಥ, ಮೊರೆ ಇಡುವಂಥ ಕಾಗೆಯಾಗಿ ಅದನ್ನು ಮಾರ್ಪಡಿಸಿ, ಹೌದು ಸ್ವಾಮಿ, ಪ್ರಾಯದ ಸಿಂಹಗಳಿಗೆ ಕೂಡ ನೀನು ಅದನ್ನು ಮಾದರಿಯಾಗಿ ಇಟ್ಟಿದ್ದಿ ಎಂಬುದಾಗಿ ನೋಡ್ತೇವೆ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಕರ್ತನೆ ನಿನ್ನ ಬಳಿ ಬೇಡಿಕೊಳ್ಳುವ ಕಾಗೆ ಮರಿಗಳಿಗೆ ನೀನು ಊಟ ಕೊಡುವಂಥ ದೇವರು. ಮಾತ್ರವಲ್ಲ, ಕಾಗೆಯನ್ನು ಸ್ವಾಮಿ ಹೌದು ಕ್ರಿಸ್ತನ ಆ ಒಂದು ಕೂದಲಿನ ಬಣ್ಣವನ್ನು ವರ್ಣಿಸುವುದಕ್ಕೆ ನೀನು ಉಪಯೋಗಿಸಿದ್ದಿ ಸ್ವಾಮಿ. ಹೌದು ಕರ್ತನೆ ದೇವ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಆ ಕಾಗೆಯನ್ನು ಅದ್ಭುತವಾಗಿ ನಡೆಸುವಂಥ ದೇವರು ನಮ್ಮನ್ನು ಎಷ್ಟು ಚಂದವಾಗಿ ನಡೆಸಲಿಕ್ಕೆ ಶಕ್ತನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ. ನನ್ನದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಎಲ್ಲರನ್ನ ಆಶೀರ್ವಾದ ಮಾಡು. ಆತ್ಮಿಕವಾಗಿ ಅವರನ್ನು ಬಲಪಡಿಸು, ಅವರ ಕೊರತೆಗಳನ್ನು ನೀಗಿಸು, ಅದ್ಭುತವಾಗಿ ನಡೆಸು. ಅವರ ಆರೋಗ್ಯ, ಆತ್ಮ ಜೀವಿತ, ಕುಟುಂಬ ಜೀವಿತ ಪ್ರತಿಯೊಂದು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ. ದೇವರಾಜ್ಯಕ್ಕಾಗಿ ಎಲ್ಲ ನಿನ್ನ ಮಕ್ಕಳನ್ನು ಉಪಯೋಗಿಸು ಸ್ವಾಮಿ. ಕಾಗೆಯನ್ನೇ ಉಪಯೋಗಿಸಿಕೊಳ್ಳಲಿಕ್ಕೆ ಶಕ್ತನು. ನಮ್ಮಲ್ಲಿ ಒಬ್ಬೊಬ್ಬರನ್ನೂ ಕೂಡ ನೀನು ಬಲವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಶಕ್ತನಾಗಿದ್ದಿ. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಹೌದು ಕರ್ತನೆ, ವಿವಿಧ ಮೀಡಿಯಾಗಳ ಮೂಲಕ ಭಾಗಿಸಿರೋ ಎಲ್ಲರನ್ನ ಆಶೀರ್ವಾದ ಮಾಡು. ಹೌದು ಕರ್ತನೆ ದೇವ, ನಿನ್ನ ಬರೋಣ ಹತ್ತಿರವಾಗಿದೆ. ನಿನ್ನ ಬರೋಣಕ್ಕೆ ಸಿದ್ಧರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನದು ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದೆ, ಆರಾಧನೆ ಸ್ವೀಕಾರ ಮಾಡಿದ್ದು, ವಾಕ್ಯದ ಮೂಲಕ ಮಾತನಾಡಿದ್ದಿ. ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾಗಿರೋ ದೇವರೇ, ಆಮೇನ್ ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಎಲ್ಲರೊಂದಿಗೆ, ವಿವಿಧ ಮೇಡೆಗಳ ಮೂಲಕ ಭಾಗವಹಿಸಿರುವ ಎಲ್ಲರೊಂದಿಗೆ, ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ, ಲೋಕದಲ್ಲಿ ಎಲ್ಲ ದೇವ ಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದ ತನಕ ಯಾವಾಗಲೂ ಇರಲಿ. ಆಮೇನ್ ಆಮೇನ್.